ನಮ್ಮ ದೇಶದ ಏವಿಯೇಷನ್ ಇಂಡಸ್ಟ್ರಿ is gonna be the third largest aviation market by 2025. But is BSc in aviation really worth it? Let's understand. ಈ ವಿಷಯದ ಬಗ್ಗೆ ನಾನು ವಿಸ್ತಾರವಾಗಿ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೊಂದು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಬಯಸ್ತೇನೆ. ಈ ಸೀರೀಸ್ನ ಮುಖಾಂತರ ನಾನೊಬ್ಬ ಮೀಡಿಯೇಟರ್ ಆಗಿ ಏವಿಯೇಷನ್ ರಿಲೇಟೆಡ್ ಪ್ರತಿಯೊಂದು ಡೀಟೇಲ್ಸ್ನ ಪ್ಯೂರೆಸ್ಟ್ ಫಾರ್ಮ್ ಆಗಿ ನಿಮಗೆ ತಲುಪಿಸೋದೇ ನನ್ನ ಜವಾಬ್ದಾರಿ. ನಾ ಕೊಡುವಂಥ ಡೀಟೇಲ್ಸ್ ಮುಖಾಂತರ ಅಥವಾ ನಾ ಪ್ರೊವೈಡ್ ಮಾಡುವಂಥ ಇಂಪ್ರೆಷನ್ಸ್ ಮುಖಾಂತರ ಯಾವುದೇ ಥರದಂಥ ಇನ್ಫ್ಲುಯೆನ್ಸ್ ನೀವು ಪಡಬಾರ್ದು. ಇದೊಂದು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಆಗಿ ನೀವು ಪಡ್ಕೊಳ್ಳಿ ಆ್ಯಂಡ್ ಹ್ಯಾವ್ ಯುವರ್ ಓನ್ ರಿಸರ್ಚ್ ಬಿಫೋರ್ ಯು ಮೇಕ್ ಎನಿ ಆಫ್ ದ ಡಿಸಿಷನ್ ಆಫ್ ಯುವರ್ ಲೈಫ್. ಸೊ ಇಷ್ಟು ವಿಷಯನ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಫ್ರೈಡೇ ಏವಿಯೇಷನ್ ಕೋರ್ಸ್ ಸಿರೀಸ್. ಮುಂಚೆ ಪ್ರಾಮಿಸ್ ಮಾಡಿರೋ ಹಾಗೆ ಪ್ರತಿ ಶುಕ್ರವಾರ ಶಾರ್ಪ್ ಎಟ್ 6 PM ಏವಿಯೇಷನ್ ಕೋರ್ಸ್ನ ರಿಲೇಟೆಡ್ ಒಂದು ಕಂಪ್ಲೀಟ್ ಪ್ಯಾಕೇಜ್ಡ್ ಇನ್ಫಾರ್ಮೇಷನ್ ನಿಮ್ಮ ಬಳಿ ಇರುತ್ತೆ. ಸೊ ಇವತ್ತಿನ ವಿಶೇಷ BSc ಇನ್ ಏವಿಯೇಷನ್ ಮ್ಯಾನೇಜ್ಮೆಂಟ್. ಈ ಕೋರ್ಸ್ ಒಂದು 3 ವರ್ಷದ ಡಿಗ್ರಿ ಆಗಿರುತ್ತೆ. ನಿಮಗೆ 6 ಸೆಮಿಸ್ಟರ್ಸ್ನ ಕ್ಲಿಯರ್ ಮಾಡಬೇಕಾಗಿರುತ್ತೆ. ಕೆಲವೊಂದು ಕಾಲೇಜ್ಗಳಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಇದೇ ಕೋರ್ಸ್ ನಿಮಗೆ 4 ವರ್ಷ ಕೂಡ ಸಿಗುತ್ತೆ. ಈ ಕೋರ್ಸಿಗೆ ನೀವು ಅಪ್ಲೈ ಮಾಡಬೇಕಂತಿದ್ರೆ ನಿಮಗೆ ಬೇಕಾಗಿರುವ ಎಲಿಜಿಬಿಲಿಟಿ ಏನಂದರೆ 10th + 12th ವಿತ್ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಮ್ಯಾಥಮೆಟಿಕ್ಸ್ ಆಸ್ ಅ ಕೋರ್ ಸಬ್ಜೆಕ್ಟ್. ಕೆಲವೊಂದು ಕಾಲೇಜ್ಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಸೊ ಯು ಹ್ಯಾವ್ ಟು ಕ್ಲಿಯರ್ ಇಟ್ ಟು ಗೆಟ್ ಇನ್ ಟು ದ್ಯಾಟ್ ಪರ್ಟಿಕ್ಯುಲರ್ ಕಾಲೇಜ್. ಸೊ ಎಂಡ್ ಆಫ್ ದ ಡೇ ಈ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಿದರೆ ಈ ಕೋರ್ಸ್ ಮುಖಾಂತರ ನಿಮಗೆ ಏನು ಲಭ್ಯವಾಗುತ್ತೆ ಅಥವಾ ಏನು ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ನಿಮ್ಮ ಸಿಲೆಬಸ್ ಮುಖಾಂತರ ಅವ್ರು ಮೇನ್ ಆಗಿ ಫೋಕಸ್ ಮಾಡೋದು ನಂಬರ್ 1 ಏವಿಯೇಷನ್ ಸೈನ್ಸ್. ಒಂದು ಏರ್ಕ್ರಾಫ್ಟಿನ ಬೇಸಿಕ್ಸ್ ಹಾಗೂ ಏರೋಡೈನಮಿಕ್ಸ್ ಮತ್ತು ಏರ್ಕ್ರಾಫ್ಟ್ನ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಡ್ತಾರೆ. ನಂಬರ್ 2 ಏರ್ ಟ್ರಾಫಿಕ್ ಕಂಟ್ರೋಲ್. ಒಂದು ಏರೋಪ್ಲೇನ್ ಆಕಾಶದಲ್ಲಿ ಹಾರಾಡ್ತಿದ್ರೆ ಅಥವಾ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗ್ತಿದ್ರೆ ಅದನ್ನು ಕಂಟ್ರೋಲ್ ಮಾಡೋದೇ ATC ಮುಖಾಂತರ. ಸೊ ATCಯ ಒಂದು ಫಂಕ್ಷನಲ್ ಫಂಡಮೆಂಟಲ್ಸ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾರೆ. ನಂಬರ್ 3 ಏವಿಯೇಷನ್ ಮ್ಯಾನೇಜ್ಮೆಂಟ್. ಒಂದು ಏವಿಯೇಷನ್ ಇಂಡಸ್ಟ್ರಿ 24/7 ವರ್ಕಿಂಗ್ ಇಂಡಸ್ಟ್ರಿ ಆಗಿರೋದ್ರಿಂದ ಅಲ್ಲಿನ ಆಪರೇಷನ್ಸ್, ಲಾಜಿಸ್ಟಿಕ್ಸ್ ಹಾಗೂ ಬಿಸ್ನೆಸ್ ಆಸ್ಪೆಕ್ಟ್ ಆಫ್ ಏವಿಯೇಷನ್ ಮ್ಯಾಟರ್ಸ್ ಅ ಲಾಟ್. ಸೊ ಏವಿಯೇಷನ್ ಮ್ಯಾನೇಜ್ಮೆಂಟ್ ಮುಖಾಂತರ ನಿಮಗೊಂದು ಲೀಡರ್ಶಿಪ್ ಕ್ವಾಲಿಟಿ ಹಾಗೂ ಆಂಟ್ರಪ್ರಿನರ್ಶಿಪ್ ಕ್ವಾಲಿಟಿನ ಬಿಲ್ಡ್ ಮಾಡ್ತಾರೆ. ಸೊ ಇದಾಗಿತ್ತು ಮೇನ್ 3 ಕೋರ್ ಕಾನ್ಸೆಪ್ಟ್ಸ್. ಬಟ್ ನಿಮ್ಮ ಸಿಲೆಬಸ್ ಮುಖಾಂತರ ಇನ್ನೂ ಡೀಪರ್ ವೇ ಆಗಿ ನಿಮಗೆ ಎಕ್ಸ್ಪ್ಲೇಷನ್ ಸಿಗುತ್ತೆ. ಇಟ್ ವುಡ್ ಬಿ ಅಬೌಟ್ ದ ಮೆಟ್ರಾಲಜಿ, ನ್ಯಾವಿಗೇಷನ್, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇನ್ ಏವಿಯೇಷನ್, ಹಲವಾರು ವಿಷಯಗಳನ್ನು ಕವರ್ ಮಾಡ್ತಾರೆ. ಪ್ರಾಕ್ಟಿಕಲ್ ಟ್ರೈನಿಂಗ್. ಈ ಕೋರ್ಸ್ ಮುಖಾಂತರ ನಿಮಗೆ ಹ್ಯಾಂಡ್ಸ್ ಆನ್ ಸಿಮ್ಯುಲೇಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ಏವಿಯೇಷನ್ ಇಂಡಸ್ಟ್ರಿಯ ಎಕ್ಸ್ಪರ್ಟ್ಸ್ ಜೊತೆಗೆ ನಿಮಗೆ ವರ್ಕ್ಶಾಪ್ಸ್ನ ಕಂಡಕ್ಟ್ ಮಾಡ್ತಾರೆ. ಹಾಗೆ ನಿಮ್ಮ ಇಂಟರ್ನ್ಶಿಪ್ ಮುಖಾಂತರ ಇಂಡಸ್ಟ್ರಿಯಲ್ ಎಕ್ಸ್ಪೋಷರ್ ನಿಮಗೆ ಸಿಗುತ್ತೆ. ಹಾಗೂ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ಗಳು ಏರ್ಲೈನ್ಸ್ ಕಂಪ್ನಿಗಳ ಜೊತೆಗೆ ಅಥವಾ ಏರ್ಪೋರ್ಟ್ಗಳ ಜೊತೆಗೆ ಕೊಲ್ಯಾಬ್ ಮಾಡಿ ಇಂಡಸ್ಟ್ರಿಯಲ್ ವಿಸಿಟ್ಸ್ನ ಅರೇಂಜ್ ಮಾಡ್ತಾರೆ. ಇದರ ಮುಖಾಂತರ ನಿಮಗೆ ರಿಯಲ್ ವರ್ಲ್ಡ್ ಏವಿಯೇಷನ್ ಇಂಡಸ್ಟ್ರಿ ಎಕ್ಸ್ಪೋಷರ್ ಸಿಗುತ್ತೆ. ಸೊ ಒಂದು ಸ್ಟೂಡೆಂಟ್ ಆಗಿ ನೀವು ಈ ಕೋರ್ಸ್ನ ಕಂಪ್ಲೀಟ್ ಮಾಡಿದ ನಂತರ ಕೆರಿಯರ್ ಆಸ್ಪೆಕ್ಟಲ್ಲಿ ನೀವು ಯಾವ ಥರದಂಥ ಜಾಬ್ಸ್ಗಳಿಗೆ ಅಪ್ಲೈ ಮಾಡ್ಬೋದು, ಹಾಗೆ ನೀವು ಯಾವ ಥರದಂಥ ಕೆರಿಯರ್ನ ಚೂಸ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ನಂಬರ್ 1 ಕಮರ್ಷಿಯಲ್ ಪೈಲಟ್. ಒಂದು ಕಮರ್ಷಿಯಲ್ ಪೈಲಟ್ ಆಗಲಿಕ್ಕೆ ನೀವು ಯಾವುದೇ ಥರದಂಥ ಡಿಗ್ರಿ ಹೋಲ್ಡ್ ಮಾಡಬೇಕಾಗಿಲ್ಲ. ದಟ್ ಮೀನ್ಸ್ ನಿಮಗೆ BSc ಏವಿಯೇಷನ್ ಡಿಗ್ರಿ ಬೇಕಾಗಿಲ್ಲ. ಬಟ್ ಸ್ಟಿಲ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಹೊಂದಿರೋದ್ರಿಂದ ಕಮರ್ಷಿಯಲ್ ಪೈಲಟ್ ಆಗಲಿಕ್ಕೆ ತುಂಬ ಸುಲಭ ಆಗುತ್ತೆ. ನಂಬರ್ 2 ಏರ್ ಟ್ರಾಫಿಕ್ ಕಂಟ್ರೋಲ್. ನೀವು ಏರ್ಪೋರ್ಟ್ನಲ್ಲಿ ನೋಡುವಂಥ ದೊಡ್ಡ ದೊಡ್ಡ ಟವರ್ಸ್ನಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲರ್ ಕೂತ್ಕೊಂಡಿರ್ತಾರೆ. ಇವರು ಏರ್ಕ್ರಾಫ್ಟ್ಗಳ ಮೂವ್ಮೆಂಟನ್ನು ಮಾನಿಟರ್ ಮಾಡ್ತಾರೆ. ಇದ್ರ ಜೊತೆಗೆ ಇವರಿಗೆ ಹಲವಾರು ರೀತಿಯ ಜವಾಬ್ದಾರಿಗಳಿರುತ್ತೆ. ಸೊ ನೀವು ಈ ಕೋರ್ಸ್ನ ಮುಗಿಸಿದ ನಂತರ ಏರ್ ಟ್ರಾಫಿಕ್ ಕಂಟ್ರೋಲರ್ ಆಗಲಿಕ್ಕೆ ಅಪ್ಲೈ ಮಾಡ್ಬೋದು. ನಂಬರ್ 3 ಏರ್ಪೋರ್ಟ್ ಮ್ಯಾನೇಜರ್. ಏರ್ಪೋರ್ಟ್ನಲ್ಲಿ ಹಲವಾರು ರೀತಿಯ ಕೆಲಸ ವಹಿವಾಟು ನಡೀತಾ ಇರುತ್ತೆ. ಅದನ್ನು ಓವರ್ಸಿ ಮಾಡಲಿಕ್ಕೆ ಏರ್ಪೋರ್ಟ್ ಮ್ಯಾನೇಜರ್ ಇರ್ತಾರೆ. ಇವರು ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಿಗೆ ಅಸೈನ್ ಆಗಿರ್ತಾರೆ. ಲೈಕ್ ಏರ್ಪೋರ್ಟ್ ಆಪರೇಷನ್ಸ್, ಏರ್ಲೈನ್ ಮ್ಯಾನೇಜ್ಮೆಂಟ್ ಹಾಗೂ ಲಾಜಿಸ್ಟಿಕ್ ಡಿಪಾರ್ಟ್ಮೆಂಟ್ಗಳಲ್ಲಿ ಏರ್ಪೋರ್ಟ್ ಮ್ಯಾನೇಜರ್ಗಳ ರೋಲ್ ಪ್ರಾಮುಖ್ಯವಾಗಿರುತ್ತೆ. ನಂಬರ್ 4 ಗ್ರೌಂಡ್ ಸ್ಟಾಫ್. ನೀವು ಏರ್ಪೋರ್ಟಿಗೆ ಎಂಟ್ರ್ ಆದಾಗ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡೋದೇ ಗ್ರೌಂಡ್ ಸ್ಟಾಫ್ಗಳು. ಇವರು ಕಸ್ಟಮರ್ ಸರ್ವಿಸ್, ಟಿಕೆಟಿಂಗ್ ಹಾಗೂ ಬ್ಯಾಗೇಜ್ ಹ್ಯಾಂಡ್ಲಿಂಗ್ ಡಿಪಾರ್ಟ್ಮೆಂಟ್ಸ್ಗಳನ್ನ ನೋಡ್ಕೊಳ್ತಾರೆ. ಇನ್ನು ಹಲವಾರು ರೀತಿಯ ಏರ್ಪೋರ್ಟ್ ಜಾಬ್ ರೋಲ್ಸ್ಗಳಿರುತ್ತೆ. ಯು ಕ್ಯಾನ್ ಅಪ್ಲೈ ಫಾರ್ ದ್ಯಾಟ್ ಒನ್ ಟು. ನಂಬರ್ 5 ಏವಿಯೇಷನ್ ಸೇಫ್ಟಿ ಆಫೀಸರ್. ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಹ್ಯೂಮನ್ ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೋಟೋಕಾಲ್ಸ್ಗಳನ್ನು ಅಥವಾ ರಿಸ್ಕ್ ಅಸೆಸ್ಮೆಂಟ್ಗಳನ್ನು ಏವಿಯೇಷನ್ ಸೇಫ್ಟಿ ಆಫೀಸರ್ಸ್ ಕಂಡಕ್ಟ್ ಮಾಡ್ತಾರೆ. ಸೊ ಒನ್ಸ್ ಯು ಕಂಪ್ಲೀಟ್ ಯುವರ್ ಕೋರ್ಸ್, ಈ ಲಿಸ್ಟಲ್ಲಿರುವಂಥ ಯಾವುದೇ ಥರದಂಥ ಜಾಬ್ ರೋಲ್ಸ್ಗೆ ನೀವು ಅಪ್ಲೈ ಮಾಡ್ಬೋದು. ಇನ್ನು ಹಲವಾರು ವೆರೈಟೀಸ್ ಆಫ್ ಜಾಬ್ಸ್ಗಳಿರುತ್ತೆ ವಿಚ್ ಯು ನೀಡ್ ಟು ಎಕ್ಸ್ಪ್ಲೋರ್ ಒನ್ಸ್ ಯು ಗೆಟ್ ಇನ್ ಟು ದ ಇಂಡಸ್ಟ್ರಿ. ನಮ್ಮ ದೇಶದ ಏವಿಯೇಷನ್ ಇಂಡಸ್ಟ್ರಿ ಈಸ್ ಒನ್ ಆಫ್ ದ ರ್ಯಾಪಿಡ್ಲಿ ಗ್ರೋಯಿಂಗ್ ಇಂಡಸ್ಟ್ರಿ ರೈಟ್ ನೌ. ನೀವು ಸ್ಕಿಲ್ಡ್ ಆಗಿದ್ರೆ, ಪ್ರೊಫೆಷನಲ್ ಆಗಿದ್ರೆ ನಿಮಗೆ ಹಲವಾರು ರೀತಿಯ ಆಪರ್ಚುನಿಟೀಸ್ಗಳು ಸಿಗುತ್ತೆ. ಬಟ್ ದ ಚಾಲೆಂಜಸ್ ಯೋರ್ ಹೈ ಎಜುಕೇಷನ್ ಕಾಸ್ಟ್ ಆ್ಯಂಡ್ ಕಾಂಪಿಟೇಟಿವ್ ಜಾಬ್ ಮಾರ್ಕೆಟ್. ಸೊ ದ ಕ್ವೆಶನ್ ಇಸ್ ದಿಸ್ ಅ ರೈಟ್ ಡಿಗ್ರಿ ಫಾರ್ ಯು? ನಿಮ್ಮ ಥಾಟ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಮುಂದಿನ ಶುಕ್ರವಾರ BBA in Aviation Management ಕೋರ್ಸ್ ಬಗ್ಗೆ ತಿಳಿಯೋಣ. Until then, thank you so much for watching and see you in the next video.